ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಭಿಜಿತ್ ದೀಪ್ಗೆ ಎನಿ ಟೈಮ್ ಅರೆಸ್ಟ್ ಆಗಬಹುದು ಅನ್ನುವಂಥ ಒಂದು ಡೆವಲಪ್ಮೆಂಟ್ ಆಗ್ತಿದೆ. ಅಭಿಜಿತ್ ದೀಪ್ಗೆ ವಿರುದ್ಧ ಪೋಕ್ಸೋ ಕೇಸ್ ಫೈಲ್ ಮಾಡೋದಕ್ಕೆ ಮಹತ್ವದ ಸಾಕ್ಷಿಯನ್ನು ಪೊಲೀಸರು ಎದುರು ಅಡ್ವೊಕೇಟ್ ಇಟ್ಟಿದ್ದಾರೆ. ಈಗ ಏನು ಹಾಗಾದರೆ ಇದು ಒಂದು ಕಡೆ ಆದರೆ, ಈ ಜಂತರ್ ಮಂತರ್ ಪ್ರೊಟೆಸ್ಟು ಟೆರರಿಸ್ಟ್ಗಳ ಟಾರ್ಗೆಟ್ ಆಗಿತ್ತು ಅನ್ನೋದಕ್ಕೆಲ್ಲ ಬಯಲಾಯ್ತಲ್ವ ನಿನ್ನೆ ಪಂಜಾಬ್ ಮತ್ತು ವೆಸ್ಟ್ ಬೆಂಗಾಲಲ್ಲಿ. ಆ ಟೆರರಿಸ್ಟ್ಗಳನ್ನು ಅಲ್ಲಿ ಸೇರಿಸೋದಕ್ಕೂ ಕೂಡ ಪ್ಲ್ಯಾನ್ ಆಗಿತ್ತಾ ಅನ್ನುವಂಥ ಅನುಮಾನ ಈಗ ಬಯಲಾಗ್ತಿರೋದು. ಟೆರರಿಸ್ಟ್ಗಳನ್ನು ನುಗ್ಗೋದಕ್ಕೆ ಬಿಟ್ಟು ಅಲ್ಲಿ ಒಂದಿಷ್ಟು ಜನ ಬೀಳ್ಬೇಕು, ಹಾಗೆ ಗುಂಡಿಗೆ ಬಲಿಯಾಗಬೇಕು, ಅದು ದೇಶವನ್ನು ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಬೇಕು ಅನ್ನುವ ಪ್ಲ್ಯಾನು ಪಕ್ಕಾ ರೆಡಿಯಾಗಿತ್ತ ಅಲ್ಲಿ. ಇಂಥದ್ದೊಂದು ವಿಚಾರ ಈಗ ತೆರೆದುಕೊಳ್ತಿದೆ. ಎಲ್ಲ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಭಿಜಿತ್ ದೀಪ್ಗೆ ಈಗ ಸಂಕಷ್ಟ ಎದುರಾಗಿದೆ. 12 ವರ್ಷದ ಹುಡುಗಿಗೆ ಮಾಡಿದ್ದೇನು ಹಾಗಾದರೆ? ಈ ಪ್ರೊಟೆಸ್ಟ್ ಸಂದರ್ಭದಲ್ಲಿ ನಡೆದಿರೋದು ಏನು? ಈಗ ಅಡ್ವೊಕೇಟ್ ಒಬ್ಬರು ಈ ಬಗ್ಗೆ ವೆಸ್ಟ್ ಬೆಂಗಾಲಲ್ಲಿ 0 FIR ದಾಖಲಿಸೋದಕ್ಕೆ, ಪೋಕ್ಸೋ ಕೇಸ್ ದಾಖಲಿಸೋದಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಒದಗಿಸುವ ಮೂಲಕ ಏನು ನಡೆದಿದೆ? 20ನೇ ತಾರೀಕು ಪ್ರೊಟೆಸ್ಟ್ ಆಯಿತು, ಲಾಠಿ ಚಾರ್ಜ್ ಆಯಿತು, ಎಲ್ಲ ಆಯ್ತಲ್ವ. ಆಮೇಲೆ ಇವರು ಹೇಳ್ತಿರೋದು, ಯಾರು ಲಾಯರ್ ರಿಂಕಿ ಚಾಟರ್ಜಿ ಅಡ್ವೊಕೇಟ್, ಇವರು ರಿಂಕಿ ಚಾಟರ್ಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ಹೇಳ್ತಿರೋದು, ಅಭಿಜಿತ್ ದೀಪ್ಗೆ ಬಿಟ್ಟ ವಿಡಿಯೋವೇ ಈಗ ಸಂಕಷ್ಟ ತಂದಿಡುತ್ತೆ. ಆಗಲೇಬೇಕಿಲ್ಲಿ ಎಲ್ಲ ಪೂರಕವಾದ ಸಾಕ್ಷಿಗಳಿರೋದ್ರಿಂದ ಪೋಕ್ಸೋ ಕೇಸ್ ಆಗದೆ ಇರೋದಕ್ಕೆ ಏನೂ ಕಾರಣನೇ ಇಲ್ಲ ಅಂತ ಅವ್ರು ಹೇಳ್ತಿರೋದು. 12 ವರ್ಷದ ಹೆಣ್ಮಗಳನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಂಡಿದೆ ನಿಮ್ಮ ಸರ್ಕಾರ, ನಿಮ್ಮ ಪೊಲೀಸರು, ಕ್ಷಮೆಯಾಗಿಸಿ ಅಂತ ದೀಪ್ಗೆ ವಿಡಿಯೋ ಬಿಟ್ಟಿರೋದ್ರ ಆಧಾರದಲ್ಲಿ ಈಗ ರಿಂಕಿ ಚಾಟರ್ಜಿ ಅವರು ದೂರನ್ನು ಕೊಟ್ಟಿರೋದು. ತಕ್ಷಣ ಪೋಕ್ಸೋ ಆಗಬೇಕು ಅಂತ. ಈಗ ವಿಡಿಯೋದಲ್ಲೆಲ್ಲೂ ಅಂಥದ್ದು ನೋಡಿಲ್ಲ ನಾವು. ಹೆಣ್ಮಗಳು, ಅಷ್ಟು ಸಣ್ಣ ಹೆಣ್ಮಗಳಿಗೆ ಪೊಲೀಸರು ಲಾಠಿಯಲ್ಲಿ ಹೊಡೆದಿದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲೂ ವಿಡಿಯೋಗಳು ಸರ್ಫೇಸ್ ಆಗಿಲ್ಲ. ಬಟ್ ಅಭಿಜಿತ್ ದೀಪ್ಗೆ ಹೇಳಿರ್ತಾರೆ ಅದನ್ನು ಅನ್ನೋದನ್ನೇ ಎತ್ಕೊಂಡಿದ್ದಾರೆ ರಿಂಕಿ ಚಾಟರ್ಜಿ ಅವರು, ಅಡ್ವೊಕೇಟ್. ಹಾಗಾದರೆ ಆ 12 ವರ್ಷದ ಹೆಣ್ಮಗಳನ್ನು ಕರ್ಕೊಂಡು ಬಂದಿದ್ದು ಯಾರು? 12 ವರ್ಷದ ಹೆಣ್ಣು ಅಂದರೆ ಅದು ಮಗು. ಅದು ತಂದೆ ತಾಯಿ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಆ ವಯಸ್ಸಲ್ಲಿ. ಎಷ್ಟು ಚಿಕ್ಕ ಮಗು ಅಲ್ವಾ ಅದು. ಸೊ ಅಷ್ಟು ಚಿಕ್ಕ ಮಗುವನ್ನು ಕರ್ಕೊಂಡು ಬಂದಿದ್ದು ಯಾರು ಅಲ್ಲಿ ಪ್ರೊಟೆಸ್ಟ್ಗೆ? ಜಂತರ್ ಮಂತರ್ಗೆ ನುಗ್ಗೋದಂತೆ, ಸಂಸತ್ತಿಗೆ ನುಗ್ಗೋದಂತೆ. ಅವತ್ತು 20ನೇ ತಾರೀಕು ಇದ್ದಿದ್ದು ಸಂಸತ್ ಚಲೋ, ದೊಡ್ಡ ಹೋರಾಟ. 12 ವರ್ಷದ ಮಗುವನ್ನು ಅಲ್ಲಿ ಕರ್ಕೊಂಡು ಬಂದರೆ ಏನು ಬೇಕಾದರೂ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಇರುತ್ತೆ. मेरा क्वेश्चन है, 12 साल का बच्ची को क्या बोला जाता है? जुवेनाइल चाइल्ड से भी कम है. उनको बोला जाता है लीगल लैंग्वेज में डॉलिन का पास. 12 साल का लड़की जंतर मंतर में रात 12 बजे क्या करने जाएगा, या दिन में क्या करने जाएगा? 12 साल का बच्ची तो परिवार को छोड़ के चल ही नहीं पाएगा. उनका उस आंदोलन से क्या मतलब है? जहाँ गंदगी चला, जहाँ पर अश्रव्य अभद्र भाषा का इस्तेमाल हुआ, जहाँ पार्लियामेंट हाउस के अंदर घुसने का प्रयास किया गया, वो 12 साल का बच्ची को आप घुसने क्यों दिए? आप आयोजक हो, कोई अनशन आंदोलन हो या कोई जो भी आंदोलन हो, वो आप बच्ची को कौन लोग लेके आया था? ಸೊ ಆ ಮಗುವನ್ನು ಕರ್ಕೊಂಡು ಬಂದಿದ್ದು ಯಾರು? ಆ ಮಗು ಎಲ್ಲಿದು, ಹೇಗೆ ಬಂತು, ಮತ್ತು ಆ ಮಗು ಕಥೆ ಈಗ ಏನಾಗಿದೆ, ಎಲ್ಲ ಡೀಟೇಲ್ಸ್ ಬೇಕಿತ್ತಲ್ವ. ಫಸ್ಟ್ ಆಫ್ ಆಲ್ ಆ ಡೀಟೇಲ್ಸ್ ಆಮೇಲೆ. ಬಟ್ ಕರ್ಕೊಂಡು ಬಂದಿದ್ದನ್ನು ದೀಪ್ಗೆನೇ ಖಚಿತಪಡಿಸ್ದಂಗೆ ಆಯಿತು, ಅಲ್ಲಿ ಆ ಮಗು ಇತ್ತು ಮತ್ತು ಲಾಠಿ ಚಾರ್ಜ್ ಆಗಿದೆ ಮಗುವಿನ ಮೇಲೆ ಅಂತ. ಹಾಗಾಗಿ ತಕ್ಷಣಕ್ಕೆ ಈ ಪ್ರಕರಣದಲ್ಲಿ ಅತ್ಯಂತ ಗಂಭೀರವಾದ ಆ್ಯಕ್ಷನ್ ಆಗಬೇಕು ಪೋಕ್ಸೋ ಅಡಿಯಲ್ಲಿ ಅಂತ ದೂರನ್ನು ಕೊಟ್ಟಿದ್ದಾರೆ. 0 FIR ಅಂದರೆ ಎಲ್ಲಿ ಬೇಕಾದರೂ ಆಗಬಹುದು, ಯಾವುದೇ ಪ್ರದೇಶದಲ್ಲಿ ಆ್ಯಕ್ಷನ್ಗೆ ಅನುಕೂಲ ಆಗುವಂತೆ ಈಗ ದೂರನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 13, 14 ಮತ್ತು 15 ಪೋಕ್ಸೋ, ಹಾಗೆ ಸೆಕ್ಷನ್ 153 ಭಾರತೀಯ ನ್ಯಾಯ ಸಂಹಿತ, ಇದರ ಅಡಿಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೀಪ್ಗೆಗೆ ಈಗ ಎದುರಾಯ್ತಾ ಸಂಕಷ್ಟ. ಮೊನ್ನೆ ಅಷ್ಟೇ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಇನ್ಫ್ಲುಯೆನ್ಸರ್ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಮೇಲೆ
ಹಲ್ಲೆಯಾಗಿದೆ CJP ಕಡೆಯಿಂದ ಅನ್ನೋದಕ್ಕೆ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಮೊನ್ನೆ ಒಂದು ಕಂಪ್ಲೇಂಟ್ ಆಗಿದೆ, ಅದೆಲ್ಲ ಗಮನಿಸಿದ್ದೀವಿ. ಬಟ್ ಇದಕ್ಕಿಂತ ಗಂಭೀರ ಸ್ವರೂಪದ ಕೆಲವು ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ಅಡ್ವೊಕೇಟ್ ಬರೀ ಇದೊಂದು ಕೇಸಲ್ಲ, ಕಂಪ್ಲೀಟ್ ಈ ಪ್ರೊಟೆಸ್ಟಲ್ಲಿ ಯಾವ ರೀತಿ ಬೆಳವಣಿಗೆಗಳಾದವು, ಎಲ್ಲಿಂದ ಫಂಡಿಂಗ್ ಆಯಿತು, ಎಲ್ಲಿಂದ ಫುಡ್ ಬಂತು, ಎಲ್ಲವೂ ಇನ್ವೆಸ್ಟಿಗೇಷನ್ಗೆ ಒಳಗಾದರೆ ಗೊತ್ತಾಗತ್ತೆ. ಅಲ್ಲಿ ಎಷ್ಟು ಜನ ಮಕ್ಕಳಿದ್ರು, ಎಷ್ಟು ಜನ ಅಪ್ರಾಪ್ತರಿದ್ರು ಅಲ್ಲಿ ಅನ್ನೋದೆಲ್ಲ ಹೊರಗಡೆ ಬರಬೇಕು ಅಂದರೆ ಡೀಪ್ ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಂತ ಆಗ್ರಹಿಸಿ ಈ ಕಂಪ್ಲೇಂಟನ್ನು ಕೊಟ್ಟಿರೋದು. ಮತ್ತೊಂದು ಕಡೆ ನೋಡಿ, ಅಭಿಜಿತ್ ದೀಪ್ಗೆ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಿನ್ನೆ ಪಂಜಾಬ್ ಮತ್ತು ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಟೆರರಿಸ್ಟ್ಗಳ ಅರೆಸ್ಟ್ ಆದ ಮೇಲೆ ISI ಇಲ್ಲಿ ಪಂಜಾಬಲ್ಲಿ ISI ಮಾಡ್ಯೂಲು, ಅಲ್ಲಿ JM ಜೈಷ್ ಎ ಮೊಹಮ್ಮದ್ ಮಾಡ್ಯೂಲು, ಜಂತರ್ ಮಂತರ್ CJP ಹೋರಾಟದ ಸುತ್ತ ಅರೆಸ್ಟ್ ಆದವರು ಇವರೆಲ್ಲ. ಯಾಕೆ ಅರೆಸ್ಟ್ ಆದರು? ನಿನ್ನೆ ಅರೆಸ್ಟ್ ಆದವರು ಜಂತರ್ ಮಂತರಲ್ಲಿ ನುಗ್ಗಿ ಅಲ್ಲಿ ಪ್ರೊಟೆಸ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಿ ಪಹಲ್ಗಾಮ್ ದಾಳಿ ಥರ ಒಂದಿಷ್ಟು ಜನರನ್ನು ಹೊಡೆದು ಹಾಕಿಬಿಟ್ಟಿದ್ರೆ ಅದು ಏನಾಗ್ತಿತ್ತು? ಜಸ್ಟ್ ಇಮ್ಯಾಜಿನ್, ಸ್ಟೂಡೆಂಟ್ ಪ್ರೊಟೆಸ್ಟಲ್ಲಿ ಟೆರರಿಸ್ಟ್ಗಳನ್ನು ನುಗ್ಗಿ ಹೊಡೆದು ಹಾಕ್ತಾರೆ ಅಂದರೆ ಅದು ದೇಶವ್ಯಾಪಿ ಹೊತ್ಕೊಂಡು ಉರಿಯೋ ಥರ ಮಾಡಿಬಿಡ್ತಿತ್ತು. ಅಲ್ಲಿ ಒಬ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರು. ಅಂಥ ಪ್ಲ್ಯಾನು ನಿನ್ನೆ ಬಾಯಿ ಬಿಟ್ಟಿದ್ದಾರೆ. ಹೌದು, ಇತ್ತು, ನಮ್ಗೆ ಇಂಥ ಪ್ಲ್ಯಾನ್ ಇತ್ತು, ISIಯಿಂದ ನಾವು ಆಪ್ರೇಟ್ ಆಗ್ತಾ ಇದ್ದೀವಿ, ಈ ಥರ ನಮ್ಮ ಟೀಮ್ ಕಾರ್ಯಾಚರಿಸ್ತಿತ್ತು. ಪೊಲೀಸರನ್ನು ಟಾರ್ಗೆಟ್ ಮಾಡೋಕ್ಕೆ ಒಂದು ಟೀಮು, ಅಲ್ಲಿ ಮಕ್ಕಳನ್ನು ಹೊಡೆಯೋಕ್ಕೆ ಒಂದು ಟೀಮು, ನಾವು ಹೋಗಿ ಅಲ್ಲಿ ಸೆಕ್ಯೂರಿಟಿಗೆ ಹೆದರ್ಕೊಂಡು ಹೆಂಗೆ ಬರಬೇಕಾಯಿತು, ನಮ್ಮ ಕೆಲಸ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಿಲ್ಲ ಅನ್ನೋದನ್ನೆಲ್ಲ ಅವ್ರು ಕಕ್ಕಿದ್ದಾರೆ. ಮತ್ತು ವೆಸ್ಟ್ ಬೆಂಗಾಲಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಟೂಡೆಂಟ್ಸ್ ಮೇಲೆ ದಾಳಿ ಮಾಡೋದಕ್ಕೆ ಯಾವ ರೀತಿ ಅವ್ರಿಗೆ ಟಾಸ್ಕ್ ಕೊಡಲಾಗಿತ್ತು, ಸುವೇಂದು ಅಧಿಕಾರಿ ಮೇಲೆ ಯಾವ ರೀತಿ ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ರಿವೀಲ್ ಆಗಿದೆ. ಅವರು ಜೈಷ್ ಎ ಮೊಹಮ್ಮದ್ ಸಂಘಟನೆ ಕಡೆಯಿಂದ ಆಪ್ರೇಟ್ ಆಗ್ತಿದ್ದವರು. ಇಬ್ಬರದ್ದು ಜಂತರ್ ಮಂತರ್ ಟಾರ್ಗೆಟು. ಸೊ ಈ ರೀತಿಯ ಟೆರರಿಸ್ಟ್ಗಳು ಒಳಗಡೆ ನುಗ್ಗೋದಕ್ಕೆ ಅಲ್ಲಿನವರೇ ಅವಕಾಶ ಮಾಡಿಕೊಟ್ಟಿದ್ರ ಅನ್ನೋದೊಂದು ಅನುಮಾನ, ಪ್ರಶ್ನೆ ಚರ್ಚೆಗೆ ಹುಟ್ಕೊಂಡಿದೆ. ಯಾಕಂದರೆ ದೀಪ್ಗೆ ಅವತ್ತು ಹೇಳಿದ್ದ ವಿಡಿಯೋ ಈಗ ವೈರಲ್ ಆಗ್ತಿರೋದು. ಆಧಾರ್ ಕಾರ್ಡ್ ಯಾಕೆ ಚೆಕ್ ಮಾಡ್ತಿದ್ದೀರಿ, ಐಡೆಂಟಿಟಿ ಯಾಕೆ ಚೆಕ್ ಮಾಡ್ತಿದ್ದೀರಿ, ಇಲ್ಲಿ ಬಂದಿರೋರೆಲ್ಲ ಇಂಡಿಯನ್ಸು, ಇಲ್ಲಿ ಬಂದಿರೋರೆಲ್ಲ ಸ್ಟೂಡೆಂಟ್ಸು, ಯಾಕೆ ನೀವು ಅವರ ಐಡೆಂಟಿಟಿ ಚೆಕ್ ಮಾಡ್ತಿದ್ದೀರಿ? ಮತ್ತೊಂದು ಕಡೆ ಕೋರ್ಟ್ಗೆ ಹೋಗಿದ್ರು, ಯಾಕೆ ಅವರ ಮುಖವನ್ನು ಕವರ್ ಮಾಡ್ತಿದ್ದೀರಿ? ಅಂದರೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಕ್ಯಾಮ್ರಾದಲ್ಲಿ ಕವರ್ ಆಗ್ತಿದೆ, ಪ್ರೈವಸಿನೇ ಇಲ್ಲ, ಊಟ ಮಾಡುವಾಗೂ ಬಿಡ್ತಿಲ್ಲ, ಎಲ್ಲ ಕಡೆ ಕವರೇಜ್ ಮಾಡ್ತಿದ್ದಾರೆ ಪೊಲೀಸರು ಅಂತ. ಸೊ ಇಂಥವರನ್ನು ರಕ್ಷಿಸೋದಕ್ಕೋಸ್ಕರವೇ ಐಡೆಂಟಿಟಿಯನ್ನು ಪ್ರಶ್ನೆ ಮಾಡಬಾರ್ದು ಅನ್ನುವ ಧ್ವನಿ ಎತ್ತಿದ್ದ, ಸರ್ಕಾರದ ವಿರುದ್ಧ ಆಕ್ರೋಶ ಮುಗಿಬಿದ್ದಿದ್ದ ಅವತ್ತು ಅನ್ನುವಂಥ ಒಂದು ಚರ್ಚೆ ಈಗ ಶುರುವಾಗಿದೆ. ಸಿಕ್ಕಾಕ್ಕೊಂಡಿದ್ದಾರೆ. ಟೆರರಿಸ್ಟ್ಗಳ ಲಿಂಕು ಈ ಪ್ರೊಟೆಸ್ಟ್ಗೆ ಇರೋದು ಪಕ್ಕಾ ಆಗ್ತಿದೆ. ಬಟ್ ಈಗೇನು ಹೇಳ್ತಿದ್ದಾರೆ CJP ಅವರು, ಅಲ್ಲಿ ಟೆರರಿಸ್ಟ್ಗಳು ಬಂದರೆ ನಾವೇನು ಮಾಡೋಕ್ಕಾಗುತ್ತೆ, ಗೃಹ ಸಚಿವರು ಅದಕ್ಕೆ ಹೊಣೆ ಹೊರಬೇಕಾಗತ್ತೆ, ಅಲ್ಲಿ ಹೆಂಗೆ ಬಂದರು ಪ್ರೊಟೆಸ್ಟರ್ಸು ಅಂತ. जंतर मंतर पर आने के लिए हमें वीजा इशू करना पड़ेगा क्या हमें? इसके बाद अगर कोई भी पुलिस वाला आधार कार्ड मांगता है प्रोटेस्ट साइट पर आने के लिए, प्लीज मुझे बताइए। जंतर मंतर पर आधार कार्ड की जरूरत नहीं है आने के लिए। इस देश के नागरिक है सारे, बहुत सारे लोगों को, कल से मैं ये सुन रहा हूँ आधार कार्ड चेक किया जा रहा है लोगों का। नहीं, अगर वो लोग जंतर मंतर पे पहुंचे तो ये तो बहुत बड़ा सेंट्रल एजेंसीज का सिक्योरिटी फेलियर है। अगर आप देश के इतने सेंटर में जहां पर एक बहुत पीसफुल प्रोटेस्ट हो रहा है, वहां पे इस तरह के लोग अगर पहुंच गए तो ये तो बहुत बड़ा इंटेलिजेंस फेलियर है। इस मामले में तो गृह मंत्री को आकर सफाई देनी चाहिए, तमाम सिक्योरिटी एजेंसीज को आकर सफाई देनी चाहिए। जो दूसरा मॉड्यूल है वो पेट्रोल बम फेंकने का और उनको बनाने का ट्रेनिंग दी गई ISI के जो हैंडलर्स हैं उनके द्वारा, और वहाँ उनको ये बताया गया कि आप पुलिस की एस्टेब्लिशमेंट या सिक्योरिटी एजेंसी के एस्टेब्लिशमेंट्स या किसी यूनिफॉर्म बंदे का टारगेट करने के लिए उनकी रैकी करो और आपको पैसे दिए जाएंगे। पेटीएम के जरिए से उनको काफ़ी जो फाइनेंशियल असिस्टेंस आई बाहर। ಬಟ್ ಬೆಳಗ್ಗೆ 1000 ಜನ ಇದ್ದವರು ಮಧ್ಯಾಹ್ನ ಲಕ್ಷಗಟ್ಟಲೆ ಜನ ನುಗ್ತಾರೆ. ಆ ಪ್ರೊಟೆಸ್ಟ್ಗೆ ಪೊಲೀಸ್ ಪರ್ಮಿಷನ್ ಇರಲ್ಲ. ಆ್ಯಕ್ಷನ್ ತೊಗೊಳಕ್ಕೆ ಹೋದರೆ ಯಾರ ಮೇಲೂ FIR ಹಾಕಬಾರ್ದು, ಯಾರ ಬ್ಯಾಕ್ಗ್ರೌಂಡ್ ಏನಾದರೂ ಆಗಿರಲಿ ಕ್ಲಾಸಿಫೈನೇ ಮಾಡಬಾರ್ದು. ಅವ್ರು ಸ್ಟೂಡೆಂಟ್ಸು, ಇವ್ರು ನಾನ್ ಸ್ಟೂಡೆಂಟ್ಸು, ಇವ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಇನ್ನೊಬ್ಬರು ಕ್ಲಾಸಿಫಿಕೇಷನ್ನೇ ಮಾಡಬಾರ್ದು, ಯಾರ ಮೇಲೂ ಕೇಸ್ ಹಾಕಬಾರ್ದು ಅಂತಾರೆ. ಪರ್ಮಿಷನ್ ಕೊಡದೇ ಇದ್ದರೂ ಪ್ರೊಟೆಸ್ಟ್ ಮಾಡ್ತಾರೆ, ಪ್ರೊಟೆಸ್ಟ್ ಆದಮೇಲೆ ಯಾರ ಮೇಲೂ ಕೇಸ್ ಹಾಕಬಾರ್ದು ಅಂತಾರೆ. ಸೊ ಇದಕ್ಕೀಗ ಗೃಹ ಇಲಾಖೆ ಹೊಣೆ ಹೊರಬೇಕು, ಅಲ್ಲಿ ಟೆರರಿಸ್ಟ್ಗಳು ಗ್ಯಾಂಗ್ಸ್ಟರ್ಗಳು ಬಂದಿದ್ರೆ ಅಂತ CJP ಹೇಳ್ತಾ ಇರೋದು.
ದೇಶದಲ್ಲಿ ವ್ಯವಸ್ಥೆ ಹದಗೆಡಿಸೋದಕ್ಕೆ, ಸರ್ಕಾರ ಬೀಳಿಸೋದಕ್ಕೆ, ವಿಕೆಟ್ ತೆಗೆಯೋದಕ್ಕೆ, ಮೋದಿ ಸರ್ಕಾರದ ವಿಕೆಟ್ ತೆಗೆಯೋದಕ್ಕೆ ಟಾರ್ಗೆಟ್ ಆಗಿ ಬಂದಂಥ ಹೋರಾಟ ಅನ್ನೋದಂತೂ ಸಾಬೀತಾಗಿದೆ ಇದು. ಈ ಹೊತ್ತಲ್ಲಿ ನೋಡಿ ಒಂದೊಂದೇ ತೆರೆದುಕೊಳ್ತಿರೋದು. ಮೆಟಾ ಈಗ ನಿನ್ನೆಷ್ಟು ನರೇಂದ್ರ ಮೋದಿ ಅವರ ವಿಡಿಯೋ ತೆಗೆದಿದ್ದಕ್ಕೆ ಕ್ಷಮೆ ಕೇಳಿದ್ರಲ್ಲ, ಅದ್ರ ಬೆನ್ನಲ್ಲೇ ಇನ್ನೂ ಕೆಲವು ವಿಷಯಗಳು ಬಯಲಾಗಿದೆ. ಮೆಟಾ ಇಲ್ಲೀಗಲ್ ಕಂಟೆಂಟನ್ನು ಪ್ರಮೋಟ್ ಮಾಡಿದೆ ಅಂತ ಒಪ್ಕೊಂಡಿದೆ. ಕೆಲವು ಒನ್ ಸೈಡೆಡ್ ಆಗಿ ಈ ಹೋರಾಟನ ಏನೇನು ಸಂದೇಶ ಕೊಡಬೇಕೋ ಆ ರೀತಿಯಲ್ಲಿ ಸಂದೇಶ ಕೊಡೋ ರೀತಿಯಲ್ಲಿ ಒನ್ ಸೈಡೆಡ್ ಆಗಿ ಅಲ್ಲಿ ಇಲ್ಲೀಗಲ್ ಕಂಟೆಂಟು ಪ್ರಮೋಟ್ ಆಗಿದೆ, ಅದು ನಮ್ಮ ಗಮನಕ್ಕೆ ಬಂದಿದೆ ಅನ್ನೋದನ್ನು ಮೆಟಾ ಒಪ್ಕೊಂಡು ಕ್ಷಮೆ ಕೇಳ್ತಾ ಇದೆ ಈಗ. ಮತ್ತು ಅದರ ಕಂಪ್ಲೀಟ್ ಸೋರ್ಸನ್ನು ಭಾರತ ಸರ್ಕಾರಕ್ಕೆ ಕೊಡೋದಕ್ಕೆ ಒಪ್ಕೊಂಡಿದೆ. ಅಂದರೆ ಈಗ ಅದು ಮೆಟಾ ಸಂಸ್ಥೆನೇ ಉದ್ದೇಶಪೂರ್ವಕವಾಗಿ ಮಾಡ್ತೋ ಅಲ್ಲಿ ಒಳಗಿದ್ದವ್ರು ಯಾರೋ ಡೀಲ್ ಆಗಿದ್ರೋ ಗೊತ್ತಿರಲ್ವಲ್ಲ. ಸೊ ಇನ್ವೆಸ್ಟಿಗೇಷನ್ಗೆ ಸಹಕರಿಸೋದಕ್ಕೆ ಮೆಟಾದವರೇ ಈಗ ಮಾಹಿತಿಯನ್ನು ಪ್ರೊವೈಡ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಹೇಗೆ ಡೀಲ್ ಆಗಿತ್ತು, ಯಾವ ಅಕೌಂಟ್ಸು ಇದ್ರ ಸುತ್ತ ಆಪ್ರೇಟ್ ಆಗಿವೆ, ಎಲ್ಲ ಮಾಹಿತಿ ಈಗ ಮೆಟಾದಿಂದ ಭಾರತ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ಗೆ ಸಿಗುತ್ತೆ. ಇನ್ನೊಂದು ನೋಡಿ, ಶಾಕಿಂಗ್ ಇದು. ಭಾರತ ನಿಜವಾಗಿಯೂ ದೇಶ ಪ್ರೇಮ ಇರೋರು ಯಾರು ಈ ರೀತಿಯ ಹೇಳಿಕೆಗಳನ್ನು ಕೊಡಲ್ಲ. ನಮ್ಮ ಪ್ರೊಟೆಸ್ಟ್ ತುಂಬ ಸಕ್ಸಸ್ ಆಗಿದ್ದು ನೋಡಿ, ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ನಮಗೆ ಇನ್ನೂ ಜವಾಬ್ದಾರಿ ಇದೆ. ಇವಾಗ CBI ED ಪಕ್ಷಗಳನ್ನೆಲ್ಲ ಒಡೆದು ಅವ್ರ ಮೇಲೆ ರೇಡ್ ಮಾಡೋದು, ಪಕ್ಷ ಒಡೆಯೋದು, ಇಂಥ ಕೆಲಸ ಮಾಡ್ತಿದೆ. ಎಲೆಕ್ಷನ್ ಕಮಿಷನ್ನು ಕಾಂಪ್ರಮೈಸ್ ಆಗಿದೆ. ಜುಡಿಷಿಯರಿ ಸಿಸ್ಟಮ್ ಮೇಲೇ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ದೀವಿ. ಜುಡಿಷಿಯರಿ ಸಿಸ್ಟಮ್ ಭಾರತದಲ್ಲಿ ಸರಿ ಇಲ್ಲ. ಮೀಡಿಯಾ ಎಲ್ಲವೂ ಕೂಡ ಕಾಂಪ್ರಮೈಸ್ಡ್. ಸೊ ಇದ್ರ ವಿರುದ್ಧ ಪಬ್ಲಿಕ್ ಪ್ರೆಷರ್ ಸೃಷ್ಟಿಯಾಗಬೇಕು, ನಮ್ಮ ಮೇಲೆ ಅದಕ್ಕೆ ಒತ್ತಡ ಜಾಸ್ತಿ ಆಗಿದೆ, ನಾವು ಇದನ್ನು ಹೊಣೆ ಹೊರಬೇಕಾಗತ್ತೆ. ಸೊ ಓವರಾಲ್ ಎಲ್ಲನೂ ಸರಿ ಇಲ್ಲ. ನ್ಯಾಯಾಂಗ ವ್ಯವಸ್ಥೆ, ಇವ್ರ ಪ್ರಕಾರ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಸರಿ ಇಲ್ಲ, ಮತ್ತು ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಸೊ ಎಲ್ಲ ಇಡೀ ದೇಶದಲ್ಲಿ ಅರಾಜಕತೆ, ಅಸ್ಥಿರತೆ ಸೃಷ್ಟಿಸೋದೇ ಇವರ ಮುಂದಿನ ಹೋರಾಟ ಅನ್ನೋದು ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ. ಸೊ ನಥಿಂಗ್ ಬಟ್ ನೇಪಾಳ ಬಾಂಗ್ಲಾದೇಶ ಮಾಡೋದಕ್ಕೆ CJPಯ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ? इसमें दो चीजें हैं, जैसे कि अभी क्या हो रखा है, चाहे पॉलिटिकल सिस्टम हो, चाहे जुडिशरी हो, चाहे मीडिया हो, चाहे इलेक्शन कमीशन हो, इन सभी इंस्टीट्यूशन से जनता का भरोसा उठ चुका है, पूरी तरह उठ चुका है. और जो हमारे मूवमेंट को सपोर्ट मिला था वो सिर्फ एजुकेशन तक लिमिटेड नहीं रहा था. जैसे जैसे आंदोलन बढ़ा, वो इन सारे इंस्टीट्यूशन के ऊपर जो भरोसा कम हुआ है जनता का, वो गुस्सा दिख रहा था. जंतर मंतर पर दिख रहा था, मुंबई में दिख रहा था, बंगाल में दिख रहा था, चेन्नई में दिख रहा था, देश भर में दिख रहा था. तो इसलिए हमें लगता है इन सारे इंस्टीट्यूशंस में अकाउंटेबिलिटी वापस लाने के लिए और कहीं ना कहीं इन इंस्टीट्यूशंस को वापस से न्यूट्रलिटी वापस लाने के लिए एक पब्लिक मूवमेंट की जरूरत है, एक पब्लिक प्रेशर की जरूरत है. और पॉलिटिकल पार्टी जो मुझे आज लगता है कि आज जो पॉलिटिकल सिस्टम का जो सिचुएशन है वो बहुत ही खराब है. सुबह लोग किसी को चुनते हैं, शाम को किसी और की सरकार बन जाती है. सुबह MLA MP वो एक पार्टी का चुनते हैं, शाम तक वो किसी और पार्टी में होता है. और जब वो ना हो तो वो डिलीट हो जाते हैं. और अगर वो भी ना हो तो क्या हो जाता है, अपना जितना भी पार्टी है उसको तोड़ा जाता है, ED CBI भेजकर. तो ऐसे सिचुएशन में जनता जो है वो त्रस्त हो चुकी है इन सारी चीजों से. इसलिए हमारी पब्लिक मूवमेंट को इसलिए सपोर्ट मिला क्योंकि सारे लोगों ने अपनी आइडियोलॉजीज के ऊपर उठकर, पॉलिटिकल पार्टीज के ऊपर उठकर एक साथ आए. इस जो भी चीजें हो रही है देश में अभी गलत, जो डेमोक्रेसी को वीक कर रही है, ಈ ಹೋರಾಟದ ಬೆನ್ನಲ್ಲೇ ಜಾರ್ಖಂಡ್ಗೆ ಹೋಗಿ ಅಂದರೆ ಇಲ್ಲೇ ನಿಂತ್ಕೊಂಡೇ ಸಪೋರ್ಟ್ ಮಾಡ್ತೀವಿ ಅಂತಾರೆ, ಇಲ್ಲಿಂದನೇ ನಮ್ಮ ಸಪೋರ್ಟ್ ಇದೆ ಅಂತಾರೆ. ಎಷ್ಟು ದಿನಗಳಿಂದ ಕೇಳ್ತಿರೋದು, ವಾರಗಟ್ಟಲೆ ಕಳೆದು ಹೋಯ್ತು. ಅವರದ್ದು ಬಹಳ ಗಂಭೀರ ಸ್ವರೂಪದ ಹೋರಾಟ ನಡೆದ್ರು. ಪಂಜಾಬಲ್ಲಿ ಏನೇ ಹಂಗಾಮ ಆದರೂ ಇವ್ರು ಆ ಕಡೆ ತಿರುಗಿ ನೋಡಲ್ಲ, ನಾವು ಸಪೋರ್ಟ್ ಮಾಡ್ತೀವಿ, ನಾವು ಅವ್ರ ಜೊತೆಗಿದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ಬಿಟ್ಟರೆ ಇನ್ನೇನೂ ಆಗಲ್ಲ. ಆದರೆ ಈಗ ಈ ರೀತಿಯ ಹೇಳಿಕೆಗಳು ಇದು ದೇಶದ ಆಂತರಿಕ ಭದ್ರತೆಗೆ ಕುತ್ತು ತರುವಂಥ ಪ್ಲ್ಯಾನ ಅನ್ನುವ ಅನುಮಾನ ಹುಟ್ಟಾಕಿಸ್ತಾ ಇದೆ. ಕಾದು ನೋಡಬೇಕು. ಒಟ್ಟಿನಲ್ಲೀಗ ದೀಪಿಕೆಗೆ ಸಂಕಷ್ಟ ಸುತ್ತಿಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.